Hello everyone, welcome to Spiritual Nutri Foods. ನಾವು ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ನಮ್ಮ ವೇಟ್ ಗೇನ್ಗೆ ಅಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಸ್ಟ್ರೆಸ್ ಆಗಿರ್ಬೋದು, ಓವರ್ ಈಟಿಂಗ್ ಆಗಿರ್ಬೋದು, ಹಾಗೆ ಲೇಡೀಸ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಏಜಿಂಗ್, ಇದೇ ಥರ ತುಂಬ ಫ್ಯಾಕ್ಟರ್ಸು ನಮ್ಮ ವೇಟ್ ಗೇನ್ಗೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಅದು ಸ್ಟ್ರೆಸ್, ಲ್ಯಾಕ್ ಆಫ್ ಎಕ್ಸಸೈಸಸ್, ಲ್ಯಾಕ್ ಆಫ್ ಗುಡ್ ಸ್ಲೀಪ್, ಹಾಗೆ ಜೆನೆಟಿಕ್ಸ್, ಏಜಿಂಗ್, ಲ್ಯಾಕ್ ಆಫ್ ಹ್ಯಾವಿಂಗ್ ಗುಡ್ ನ್ಯೂಟ್ರಿಷನಲ್ ಫುಡ್, ಹಾಗೆ ಹ್ಯಾವಿಂಗ್ ಮೋರ್ ಕ್ಯಾಲರೀಸ್ ದ್ಯಾನ್ ರಿಕ್ವೈರ್ಮೆಂಟ್, ಲೈಫ್ ಸ್ಟೈಲ್, ಹ್ಯಾವಿಂಗ್ ಮೋರ್ ಮೆಡಿಸಿನ್ಸ್ ಅನ್ನೆಸೆಸರಿಲಿ, ಈ ಎಲ್ಲ ಫ್ಯಾಕ್ಟರ್ಸು ನಮ್ಮ ವೇಟ್ ಗೇನ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸಮ್ ಆಫ್ ದ ಫ್ಯಾಕ್ಟರ್ಸ್ ಇಲ್ಲಿರೋದ್ರಲ್ಲಿ ನಮ್ಮ ಕೈಯಿಂದನೇ ನಾವು ಚೇಂಜ್ ಮಾಡಿಕೊಂಡು ನಮ್ಮ ವೆಯ್ಟ್ ಲಾಸ್ ಜರ್ನಿನ ಈಸಿ ಮಾಡ್ಕೊಳ್ಳೋವಂಥದ್ದಿದೆ. ಅವು ಯಾವ ಗೊತ್ತಾ? ಸ್ಟ್ರೆಸ್ ಅನ್ನೋದು ತುಂಬ ದೊಡ್ಡ ಫ್ಯಾಕ್ಟರ್ ಎಲ್ಲ ಥರ ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಳ್ಳಿ. ಒಂದೆರಡು ಟಿಪ್ಸ್ ಹೇಳ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಒಂದು ಒಳ್ಳೆ ಸಮಯ ನಿಮ್ಮ ಫ್ಯಾಮಿಲಿ ಜೊತೆ ಕಳೀರಿ, ವಾಕಿಂಗ್ ಹೋಗಿ, ಮೆಡಿಟೇಷನ್ ಮಾಡಿ. ಲ್ಯಾಕ್ ಆಫ್ ಗುಡ್ ಸ್ಲೀಪ್ ಕೂಡ ಒಂದು ವೇಟ್ ಗೇನಲ್ಲಿ ಅಫೆಕ್ಟ್ ಮಾಡುವಂಥ ಫ್ಯಾಕ್ಟರ್. ಗುಡ್ ಸ್ಲೀಪ್ ಅಂದರೆ ಏನು? 8 ಅವರ್ಸ್ ನಿದ್ದೆ. 8 ಅವರ್ಸ್ ನಿದ್ದೆ ಸಾಕು. ಸರಿ, ಆ 8 ಅವರ್ಸು ಎಷ್ಟೊತ್ತಿಗೆ ಮಲಗ್ತಿದ್ದೀರಾ, ಎಷ್ಟೊತ್ತಿಗೆ ಹೇಳ್ತಿದ್ದೀರಾ ಅನ್ನೋದನ್ನ ತಿಳ್ಕೊಂಡಿದ್ದೀರಾ? ನೈಟ್ 1 ಗಂಟೆಗೆ ಮಲಗಿ ಬೆಳಗ್ಗೆ 8 ಗಂಟೆಗೆ ಇದ್ದು 8 ಗಂಟೆ ಸ್ಲೀಪ್ ಆಯಿತು ಅಂತ ಹೇಳ್ತೀರಾ. ಬಟ್ ಇದು ಒಳ್ಳೆಯದಾ? ನೈಟ್ 11ರಿಂದ 4 ಗಂಟೆವರೆಗೂ ನಮ್ಮ ಇನ್ನರ್ ಬಾಡಿ ಆರ್ಗನ್ಸು ರಿಪೇರ್ ಆಗುತ್ತೆ. ಸೊ ಬೆಟರ್ ಟು ಸ್ಲೀಪ್ ಬಿಟ್ವೀನ್ 11 and 4. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಗುಡ್ ಸ್ಲೀಪ್ ನಾವು ತಗೋಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಫಾಲೋ ಎ ಸ್ಪಿರಿಚುವಲ್ ನ್ಯೂಟ್ರಿ ಫುಡ್ಸ್.